ವೈಟ್ ಸಾಸ್ ಪಾಸ್ತಾ ನೋಡ್ತಾ ಇದ್ರೆ ಎಲ್ರಿಗೂ ತಿನ್ಬೇಕು ಅಂತ ಆಸೆ ಆಗ್ತಿದೆ ಅನ್ಸುತ್ತೆ ಅಲ್ವಾ? ನನ್ಗೂ ಕೂಡ ಅದೇ ಆಸೆ ಆಗ್ತಾ ಇದೆ. ಇದನ್ನ ನೋಡಿದ್ರೆ ಎಷ್ಟು ಬೇಗ ತಿಂತೀನೋ ಅಂತ ಮನ್ಸಲ್ಲಿ ತುಂಬಾ ಫೀಲ್ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇರೋಂತಹ ವಿಷಯ ಏನಪ್ಪಾ ಅಂತಂದ್ರೆ, ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ವೈಟ್ ಸಾಸ್ ಪಾಸ್ತಾ ಮಾಡಿದ್ದೀನಿ. ಬಟ್ ರೆಸಿಪಿ ಕಂಪ್ಲೀಟ್ ಆಗಿ ನಾನು ಇಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇಲ್ಲ. ಸೊ ಜಸ್ಟ್ ಪಾಸ್ತಾ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ತುಂಬಾನೇ ಹೆಲ್ತಿಗೆ ಒಳ್ಳೆಯ ಇನ್ಫಾರ್ಮೇಶನ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇನಪ್ಪಾ ಅಂತಂದ್ರೆ, ವೈಟ್ ಸಾಸ್ ಪಾಸ್ತಾ ಎಲ್ಲರೂ ಮಾಡೋ ತರ ನಾನು ಕೂಡ ಮಾಡ್ತಾ ಇದ್ದೀನಿ, ಅದ್ರಲ್ಲೇನು ಚೇಂಜಸ್ ಇಲ್ಲ. ಸೊ ಹಾಗಾಗಿ ಆ ರೆಸಿಪಿ ನಾನು ನಿಮ್ಗೆ ಶೇರ್ ಮಾಡ್ತಾ ಇಲ್ಲ. ಇನ್ ಕೇಸ್ ನಿಮಗೆ ರೆಸಿಪಿ ಬೇಕು ಅಂತ ಹೇಳಿದ್ರೆ ರೆಸಿಪಿ ಅಂತ ನೀವು ಕಮೆಂಟ್ ಮಾಡಿ, ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಯೂಟ್ಯೂಬ್ ಅಲ್ಲೇ ಶೇರ್ ಮಾಡ್ತೇನೆ. ಸೊ ಅದಾದ್ಮೇಲೆ ಇಲ್ಲಿ ನಾನು ನಿಮ್ಗೆ ತೊಂಡೆಕಾಯಿ ತೋರಿಸ್ತಾ ಇದ್ದೀನಿ. ಯಾಕೆ ತೊಂಡೆಕಾಯಿ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ತೊಂಡೆಕಾಯಿ ತುಂಬಾ ಜನ ಯೂಸೇ ಮಾಡೋದಿಲ್ಲ. ನಾನ್ ನೋಡಿರೋ ಪ್ರಕಾರ ತುಂಬಾ ಜನ ತೊಂಡೆಕಾಯಿನ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾನ್ ನಿಮ್ಗೆ ಸ್ಪೆಷಲ್ ಆಗಿ ತೊಂಡೆಕಾಯಿ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬಟ್ ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ, ಬಟ್ ಅದರಿಂದ ಎಷ್ಟು ನಮ್ ಹೆಲ್ತಿಗೆ ಒಳ್ಳೇದು ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ವಾತ ಮತ್ತೆ ಪಿತ್ತ ಇರೋ ಅಂತವ್ರು ತೊಂಡೆಕಾಯಿನ ಯೂಸ್ ಮಾಡ್ತಾ ಬಂದ್ರೆ ಅವ್ರದ್ದು ಪ್ರಾಬ್ಲಮ್ ವಾತ ಮತ್ತೆ ಪಿತ್ತ ಇದು ಇಂಗ್ಲಿಷ್ ಮೆಡಿಸಿನ್ ಗಿಂತ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ. ಯಾಕೆ ಅಂತಂದ್ರೆ ತೊಂಡೆಕಾಯಲ್ಲಿ ಅಷ್ಟು ಒಳ್ಳೆ ಗುಣಗಳಿದೆ. ಈ ಪಿತ್ತ ಬರುತ್ತಲ್ವಾ ಕೆಲವ್ರಿಗೆ, ಮೈ ಬಾಡಿ ಮೇಲೆ ಒಂದತ್ರ ಇಚ್ಚಿಂಗ್ ಬರುತ್ತೆ, ಕೆರ್ಕೊಂಡ ತಕ್ಷಣ ಪಿಂಪಲ್ಸ್ ಆಗುತ್ತೆ, ಬಾಡಿ ಫುಲ್ಲು ಪಿಂಪಲ್ಸ್ ಬರುತ್ತೆ. ಸೊ ಆತರ ಪ್ರಾಬ್ಲಮ್ ಇರೋರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ತೊಂಡೆಕಾಯಿ ತಗೊಂಬಂದು, ಇವತ್ತು ತೊಂಡೆ ಸೊಪ್ಪಿಂದಾದ್ರೂ ಜ್ಯೂಸ್ ಮಾಡ್ಬೋದು. ಇವಾಗ ಎಲ್ಲಿ ಬೆಂಗಳೂರಲ್ಲೆಲ್ಲ ನೀವು ತೊಂಡೆಕಾಯಿ ಸೊಪ್ಪು, ತೊಂಡೆ ಗಿಡದ್ದು ಸೊಪ್ಪೆಲ್ಲ ನೀವು ಹುಡುಕಿದ್ರೆ ಎಲ್ಲಿ ಸಿಗುತ್ತೆ? ಹಳ್ಳಿಗಳ ಕಡೆ ಆದ್ರೆ ಅದ್ರಷ್ಟು ಕದೆ ಬೆಳ್ಕೊಂಡಿರುತ್ತೆ, ಇಲ್ಲ ಏನಾದ್ರು ಕೆಲವ್ರಿಗೆ ಗೊತ್ತಿದ್ರೆ ಅವ್ರು ಬೆಳೆಸ್ಕೊಂಡಿದ್ರೆ ಅಲ್ಲಿ ಸಿಗತ್ತೆ. ಸೊ ಬೆಂಗಳೂರಲ್ಲಿ ತೊಂಡೆ ಸೊಪ್ಪು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ತೊಂಡೆಕಾಯಿ ಅದು ಸಿಕ್ಕೇ ಸಿಗುತ್ತೆ. ಅದನ್ನ ತಗೊಂಡ್ಬಂದು ಒಂದು 10 ಮಿನಿಟ್ಸ್ ನೀರ್ ಹಾಕ್ಬಿಟ್ಟು ಅದ್ರಲ್ಲಿ ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ ಹಾಕಿ ನೆನ್ಸಿಟ್ಬಿಡಿ ಒಂದ್ 10 ನಿಮಿಷ. ಯಾಕಂದ್ರೆ ತುಂಬಾನೇ ಕೆಮಿಕಲ್ಸ್ ಎಲ್ಲಾನು ಇರುತ್ತೆ ಮೇಲೆ, ಆಮೇಲೆ ತುಂಬಾ ಡಸ್ಟ್ ಬ್ಯಾಕ್ಟೀರಿಯಾಸ್ ಎಲ್ಲ ಕೂತಿರುತ್ತೆ, ಅದು ಹೋಗ್ಲಿ ಅನ್ನೋ ಪರ್ಪಸ್ಗೆ ನೀರು ಮತ್ತೆ ಅರಿಶಿನ ಹಾಕಿಡೋದು. ಅದಾದ್ಮೇಲೆ ಅದನ್ನ ಒಂದು 10 ಮಿನಿಟ್ಸ್ ಆದ್ಮೇಲೆ ನೀಟಾಗಿ ವಾಶ್ ಮಾಡ್ಬಿಟ್ಟು ತೆಗೆದು ಕಟ್ ಮಾಡಿ ಜ್ಯೂಸ್ ಮಾಡಿ ಕುಡಿದ್ರೆ, ಸೊ ನಿಮ್ಗೆ ವಾತ ಪಿತ್ತ ಆತರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ನಾನು ಇದ್ರ ಬಗ್ಗೆನ ಇನ್ನೊಂದು ವಿಡಿಯೋ ಮಾಡ್ಬಿಟ್ಟು ಜ್ಯೂಸ್ ಯಾವ ತರ ಮಾಡೋದು, ಯಾವ ತರ ತಗೋಬೇಕು ಅನ್ನೋದನ್ನ ನಾನು ನಿಮ್ ಜೊತೆ ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಸೊ ಎಲ್ಲಾರ ಮನೇಲೂ ಬೆಳಿಗ್ಗೆ ತುಂಬಾನೇ ಬಿಸಿ ಇರುತ್ತೆ. ಇವನ್ ನನ್ಗೂ ಕೂಡ ಅದೇ ತರ ಪ್ರಾಬ್ಲಮ್. ಒಬ್ರಿಗೆ ಕಾಫಿ ಮಾಡ್ಬೇಕು, ಒಬ್ರಿಗೆ ಟೀ ಮಾಡ್ಬೇಕು, ಆಮೇಲೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಬೇಕು, ಮಧ್ಯಾಹ್ನಕ್ಕೆ ಸಾಂಬಾರ್ ಮಾಡ್ಕೋಬೇಕು, ಈ ತರ ನನ್ಗೂ ತುಂಬಾನೇ ಕೆಲ್ಸ ಇತ್ತು. ಅದ್ರಲ್ಲಿ ಕಾಫಿ ಟೀ ಎರಡು ಕಡೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಗ್ಯಾಸ್ ಸ್ವಲ್ಪ ಒಂದು ಖಾಲಿ ಇರ್ಲಿಲ್ಲ ಇದೆಲ್ಲಾನು ಕಂಟಿನ್ಯೂ ಮಾಡಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡಕ್ಕೆ ಟೈಮ್ ಸಿಕ್ತು, ಅದಕ್ಕೋಸ್ಕರ ನಾನು ನಿಮ್ ಜೊತೆ ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ನೆಕ್ಸ್ಟ್ ಅಂದ್ರೆ ಒಂದು ವಿಡಿಯೋನ ತೊಂಡೆಕಾಯಿಗೆ ಪರ್ಪಸ್ ಯಾವ ತರ ಯೂಸ್ ಮಾಡ್ಬೇಕು, ತೊಂಡೆಕಾಯಿ ಸಾಂಬಾರ್ ಆಗ್ಬೋದು, ತೊಂಡೆಕಾಯಿ ಜ್ಯೂಸ್ ಆಗ್ಬೋದು, ಅದ್ರ ಬೆನಿಫಿಟ್ಸ್ ಏನು ಅಂತ ಎಲ್ಲಾನು ನಾನು ನಿಮ್ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಅದು ಮಾಡ್ಬೇಕಂತ ನನ್ ವಿಡಿಯೋ ಮಾಡ್ಬೇಕಂತ ಒಂದು ಇಂಟೆನ್ಷನ್ ಇದೆ. ಯಾಕಂದ್ರೆ ಇದನ್ನ ನಮ್ಮನೇಲೂ ನಾವು ಯೂಸ್ ಮಾಡ್ತೀವಿ. ಸೊ ಇದು ಪಿತ್ತಾಗೆ ಎಷ್ಟು ಹೆಲ್ಪ್ಫುಲ್ ಆಗಿರುತ್ತೆ, ಎಷ್ಟು ಬೇಗ ಕ್ಯೂರ್ ಆಗುತ್ತೆ ಅನ್ನೋದನ್ನು ನಾನು ನೋಡ್ಬಿಟ್ಟಿದ್ದೀನಿ. ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಯೂಸ್ ಮಾಡೋದನ್ನು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಇದು ರೆಸಿಪಿ ತುಂಬಾ ಜನ ಗೊತ್ತಿರಲ್ಲ, ತೊಂಡೆಕಾಯಿ ಯಾವ ತರ ಯೂಸ್ ಮಾಡ್ಬೇಕು, ಯಾಕೆ ಯೂಸ್ ಮಾಡ್ಬೇಕಂತಾನು ಗೊತ್ತಿರಲ್ಲ. ಅಟ್ಲೀಸ್ಟ್ ನಾನೊಂದು ವಿಡಿಯೋ ಮಾಡಿ ಹಾಕಿದ್ರೆ ಆ ವಿಡಿಯೋ ನೋಡಿದವ್ರಿಗಾದ್ರೂ ಗೊತ್ತಾಗುತ್ತೆ ಎಷ್ಟೊಂದು ಯೂಸಸ್ ಇದೆ. ನಾವ್ ಯಾಕೆ ಸುಮ್ನೆ ಇಂಗ್ಲಿಷ್ ಮೆಡಿಸಿನ್ ಎಲ್ಲ ತಗೋಬೇಕು, ನಮ್ ಫುಡ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬಹುದು ಅನ್ನೋಂತಹ ಒಂದು ಇಂಟೆನ್ಷನ್ ಬರುತ್ತೆ. ಬಟ್ ಅವ್ರ ಫುಡ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ಅವ್ರ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಮಗ್ ಗೊತ್ತಿರೋ ಇನ್ಫಾರ್ಮೇಶನ್ 4 ಜನಕ್ಕೆ ತಲುಪ್ಲಿ, ಅವ್ರು ಆರೋಗ್ಯವಾಗಿ ಜೀವನ ಮಾಡ್ಲಿ ಅನ್ನೋ ಒಂದು ಇಂಟೆನ್ಷನ್ ಇಂದ ನನ್ನ ಪ್ರತಿ ಒಂದು ವಿಡಿಯೋಸ್ ಅಲ್ಲೂ ನಾನು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಕೊಂಡ್ ಬಂದಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಹಳೆ ವಿಡಿಯೋಸ್ ಎಲ್ಲಾನು ನೀವು ಹೋಗ್ಬಿಟ್ಟು ನೋಡಿ. ಎಲ್ಲಾ ವಿಡಿಯೋಸ್ ಅಲ್ಲೂ ಒಳ್ಳೆ ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ಕೊಂಡ್ ಬಂದಿದ್ದೀನಿ.
ಹಾಗೆ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ ಪಾಸ್ತಾನು ಪಾಸ್ತಾಗೆ ನಾವು ಹಾಲು ಹಾಕಿರ್ತೀವಿ ಮತ್ತೆ ತರಕಾರಿಗಳೆಲ್ಲ ಹಾಕಿರ್ತೀವಿ. ಸೊ ಪಾಸ್ತಾ ಏನ್ ಹೆಲ್ತಿ ಫುಡ್ ಅಲ್ಲ, ಬಟ್ ಅದಕ್ಕೆ ನಾವ್ ಹಾಕೋ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಅದನ್ನ ಹೆಲ್ತಿಯಾಗಿ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕೋ ಅದನ್ನ ಹಾಕೊಂಡ್ ಮಾಡಿದ್ರೆ ಅದು ಕೂಡ ಹೆಲ್ತಿ ಫುಡ್ ಆಗುತ್ತೆ. ನಾನು ಬೆಳಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ತೊಂಡೆಕಾಯಿ ಸಾಂಬಾರ್ ಮಾಡ್ತಾ ಇದ್ದೀನಿ ಅಂತ. ಸೊ ಆಲ್ರೆಡಿ ತೊಂಡೆಕಾಯಿ ಸಾಂಬಾರ್ ಮಾಡಿ ಮಧ್ಯಾಹ್ನ ಊಟ ಕೂಡ ಮಾಡಿ ಆಯ್ತು. ಬೆಳಿಗ್ಗೆಯಿಂದ ತುಂಬಾನೇ ಕೆಲಸ ಇತ್ತು ನನ್ಗೆ. ನಾನು ಸ್ವಲ್ಪ ಕ್ಲೀನಿಂಗ್ ಇತ್ತು, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಿತ್ತು, ಅದೆಲ್ಲ ತೆಗ್ದಾಕ್ಬೇಕಿತ್ತು, ಒಣಗಾಕೋದಿತ್ತು, ಮತ್ತೆ ಫ್ಲೋರ್ ಕ್ಲೀನಿಂಗು ಮಾಪಿಂಗ್ ಎಲ್ಲ ತುಂಬಾನೇ ಕೆಲಸ ಇತ್ತು. ಯಾಕೆ ಅಂತಂದ್ರೆ ನಾವ್ ಒಂದ್ ವೀಕ್ ಇಂದ ಕಂಟಿನ್ಯೂಸ್ ಆಗಿ ಜಾಸ್ತಿ ಮನೆಯಲ್ಲಿಲ್ಲ, ಬೇರೆ ಕಡೆ ಹೊರಗಡೆ ಹೋಗಿ ಬರೋದೆಲ್ಲ ಇತ್ತು. ಹಾಗಾಗಿ ತುಂಬಾ ಕೆಲಸಗಳು ಪೆಂಡಿಂಗ್ ಇತ್ತು. ಅದಕ್ಕೋಸ್ಕರ ಇವತ್ತು ಆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಂದು ಮಧ್ಯಾಹ್ನನೇ ಆಗೋಯ್ತು. ಆಲ್ಮೋಸ್ಟ್ ನಾವು ಮಧ್ಯಾಹ್ನ ಊಟ ಕೂಡ ಮುಗಿಸಿದೀವಿ. ತೊಂಡೆಕಾಯಿ ಸಾಂಬಾರು ನಾನು ಮಧ್ಯಾಹ್ನಕ್ಕಂತಾನೆ ಮಾಡಿದ್ದೆ. ಈ ತರ ಆಗಿದೆ. ನಿಮ್ಗೇನಾದ್ರೂ ರೆಸಿಪಿ ಬೇಕು ಅಂತಂದ್ರೆ ಆ ರೆಸಿಪಿ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಈ ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ. ನಮ್ಮಮ್ಮ ತೊಂಡೆಕಾಯಿ ಸಾಂಬಾರು ಯಾವಾಗ್ಲೂ ಜಾಸ್ತಿ ಮಾಡ್ತಾ ಇರ್ಲಿಲ್ಲ. ನನಗೆ ಗೊತ್ತಿದ್ದ ಹಾಗೆ ಅವರು ತೊಂಡೆಕಾಯಿ ಸಾಂಬಾರಲ್ಲಿ ಜಾಸ್ತಿ ಮಾಡ್ತಾ ಇರ್ಲಿಲ್ಲ, ಪಲ್ಯ ಮಾತ್ರ ಮಾಡ್ತಾ ಇದ್ರು. ಸೊ ಇದನ್ನ ನಾನೇ ಒಂದೊಂದ್ ಹತ್ರ ಕೇಳಿರ್ತಾ ಇದ್ದೆ. ಸೊ ನನಗೆ ತುಂಬಾ ಇಷ್ಟ ಆಯ್ತು. ಒಂದ್ ಹತ್ರ ಎಲ್ಲೋ ಹೋದಾಗ ತಿಂದಿದ್ದೆ ನನ್ನ ಫ್ರೆಂಡ್ ಮನೇಲಿ. ಸೊ ಅವಾಗ ನನ್ಗೆ ತುಂಬಾನೇ ಇಷ್ಟ ಆಯ್ತು ತೊಂಡೆಕಾಯಿ ಸಾಂಬಾರು. ಪಲ್ಯಕ್ಕಿಂತ ಸಾಂಬಾರ್ ನಂಗೆ ತುಂಬಾ ಇಷ್ಟ ಆಯ್ತು. ಅವತ್ತಿಂದ ನಾನು ಬೇಳೆ ಎಲ್ಲ ಹಾಕ್ಬಿಟ್ಟು ಬೇಳೆ ಸಾಂಬಾರ್ ಯಾವ ತರ ಮಾಡ್ತೀವೋ ಅದೇ ತರ ತೊಂಡೆಕಾಯಿ ಯೂಸ್ ಮಾಡ್ಬಿಟ್ಟು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಇರುತ್ತೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ತೊಂಡೆಕಾಯಲ್ಲೂ ಸಾಂಬಾರ್ ಮಾಡ್ಬೋದು ಅಂತ. ಸೊ ಅದಕ್ಕೋಸ್ಕರ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನನ್ಗೆ ತುಂಬಾನೇ ಕೆಲಸ ಇದೆ. ಏನಂತಂದ್ರೆ ನಾನು ಏರ್ ಆಯಿಲ್ ಕೂಡ ಸೇಲ್ಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲಿ ಏರ್ ಆಯಿಲ್ ನೆನ್ನೆ ತಾನೇ ಫ್ರೆಶ್ ಆಗಿ ಆಯಿಲ್ ನ ಹಾಕಿಸ್ಕೊಂಡ್ಬಂದು ಇಟ್ಟಿದೀವಿ. ಇದು ಆಯಿಲ್ ಯಾಕೆ ಯೆಲ್ಲೋ ಕಲರ್ ಇದೆ ಅಂತ ಯೋಚನೆ ಮಾಡ್ಬೇಡಿ. ನೆನ್ನೆ ಇದಕ್ಕೆ ಸ್ವಲ್ಪ ಮೆಂತ್ಯ ಮತ್ತೆ ಲಾವಂಚ ಬೇರನ ಪುಡಿ ಮಾಡ್ಬಿಟ್ಟು ಆಯಿಲಿಗೆ ಹಾಕಿ ಇಟ್ಟಿದೆ. ಯಾಕಂತಂದ್ರೆ ಆಯಿಲ್ ತುಂಬಾ ಚೆನ್ನಾಗಿ ಬರ್ಬೇಕು ಅಂದ್ರೆ ಮೆಂತ್ಯ ಕರ್ಬೇವು ಅಂಶ ಜಾಸ್ತಿ ಇರ್ಬೇಕು. ನಾವ್ ಯೂಸ್ ಮಾಡುವಂತಹ ಎಣ್ಣೆಯಲ್ಲಿ ಮೆಂತ್ಯ ಮತ್ತೆ ಕರ್ಬೇವಿನ ಅಂಶ ನಾವು ತಿನ್ನೋ ಫುಡ್ ಅಲ್ಲೂ ನಾವು ಹೆಚ್ಚಾಗಿ ಮೆಂತ್ಯ ಮತ್ತೆ ಕರ್ಬೇವನ್ನ ನಾವು ತಿಂತಾ ಬಂದ್ರೆ ಆಟೋಮೆಟಿಕಲಿ ನಮ್ದು ಹೇರ್ಸ್ ತುಂಬಾನೇ ಚೆನ್ನಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಯೂಸ್ ಮಾಡುವಂತಹ ಆಯಿಲ್ ಅಲ್ಲೂ ಕೂಡ ಮೆಂತ್ಯ ಮತ್ತೆ ಕರ್ಬೇವನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಎಲೆಗಳನ್ನ ನಾನು ರಾತ್ರಿ ಏನು ಹಾಕಿಲ್ಲ. ಇದು ಬಿಸಿ ಮಾಡೋ ಟೈಮಲ್ಲಿ ಮಾತ್ರ ನಾನು ಎಲೆಗಳನ್ನ ಹಾಕ್ತೀನಿ. ಯಾಕಂದ್ರೆ ನಾನು ಬೆಳಗ್ಗೆಯಿಂದ ತುಂಬಾನೇ ಬಿಸಿ ಇದ್ದಿದ್ರಿಂದ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗಿಲ್ಲ. ಇದು ಆಯಿಲ್ ಬಂದು 3.5 ಲೀಟರ್ ಇದೆ. ನನ್ಗೆ ಒಂದ್ 25 ಆರ್ಡರ್ಸ್ ಇದೆ ಆಲ್ರೆಡಿ. ಪಾಪ ಅವರು ಅಮೌಂಟ್ ಎಲ್ಲ ಕಳಿಸ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನನ್ಗೆ ಆಯಿಲ್ ಮಾಡಿ ಅವರಿಗೆ ಪ್ಯಾಕಿಂಗ್ ಎಲ್ಲ ಮಾಡಿ ಕಳ್ಸಕ್ಕೆ ಆಗಿಲ್ಲ. ಸೊ ಇವತ್ತು ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಬಿಟ್ಟು ನಾನು ಅದಕ್ಕೆ ನಿನ್ನೆ ರಾತ್ರಿನೇ ಫ್ರೆಶ್ ಆಯಿಲ್ ಅಂದ್ರೆ ನಾವು ನಮ್ದೇ ಕೊಬ್ಬರಿ ಇದೆ, ನಮ್ದೇ ತೋಟ ಇದೆ, ಕೊಬ್ಬರಿ ಬರುತ್ತೆ, ಅದರಿಂದ ಆಯಿಲ್ ಮಾಡಿಸ್ಕೊಂಬಂದು ಈ ತರ ನೆನ್ನೆನೆ ಇದಕ್ಕೆ ಹಾಕ್ಬಿಟ್ಟು ನೈಟ್ ಎಲ್ಲ ಓವರ್ ನೈಟ್ ಫುಲ್ ಸೋಕ್ ಆಗ್ಲಿ, ಆಯಿಲ್ ತುಂಬಾ ಕ್ವಾಲಿಟಿ ಚೆನ್ನಾಗಿ ಬರ್ಲಿ, ಹೇರ್ ಗ್ರೋತಿಗೆಲ್ಲ ತುಂಬಾ ಹೆಲ್ಪ್ ಆಗ್ಲಿ ಅನ್ನೋ ರೀಸನ್ಗೋಸ್ಕರ ನಾನು ನೆನ್ನೆನೆ ಮೆಂತ್ಯ ಮತ್ತೆ ಲಾವಂಚ ಬೇರೆ ಎರಡನ್ನು ಪೌಡ್ರ್ ಮಾಡ್ಬಿಟ್ಟು ಹಾಕಿದ್ದೀನಿ. ಸೊ ಇನ್ನ ಮಿಕ್ಕಿದ್ದನ್ನ ಇವಾಗ ರೆಡಿ ಮಾಡ್ಬೇಕು. ಇದಕ್ಕೆ ನಾವು ಕರ್ಬೇವು ಹಾಕ್ತಿವಿ, ಬೇವು ಮತ್ತೆ ತುಂಬಾನೇ ಐಟಮ್ಸ್ ನಾವು ಹಾಕ್ತಿವಿ. ಸೊ ಅದೆಲ್ಲಾನು ಹಾಕ್ಬೇಕಂದ್ರೆ ಅದನ್ನ ಬಿಸಿ ಮಾಡೋ ಟೈಮಲ್ಲಿ ಹಾಕ್ಬೇಕು. ಇದು ಇಮಿಡಿಯೇಟ್ಲಿ ನಾವ್ ಇವಾಗ ಬಿಸಿ ಮಾಡಿದ ತಕ್ಷಣ ಪ್ಯಾಕಿಂಗ್ ಮಾಡಿ ಕಳ್ಸಕ್ಕೆ ಆಗಲ್ಲ. ಯಾಕಂದ್ರೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದ್ರೆ ನಾವೊಂದ ಬಾಯ್ಲ್ ಎಣ್ಣೆ ಹಾಕಿ ಅದ ಐಟಮ್ಸ್ ಎಲ್ಲ ಹಾಕಿ ಸ್ವಲ್ಪ ಕುದಿಸಿ ಆದ್ಮೇಲೆ ಅದು ಫುಲ್ ತಣ್ಣಗಾದ್ಮೇಲೆ ನಾವು ಪ್ಯಾಕಿಂಗ್ ಮಾಡಿ ಕಳ್ಸಕ್ ಆಗುತ್ತೆ. ನಾನು ಇವಾಗ ಇದೆಲ್ಲಾನು ರೆಡಿ ಮಾಡಿ ಬಿಸಿ ಮಾಡಿಟ್ರೆ ನನಗೆ ಸಂಜೆನೆ ಪ್ಯಾಕಿಂಗ್ ಮಾಡಿ ಸಂಜೆ ಪ್ಯಾಕಿಂಗ್ ಕಳ್ಸಕ್ ಆಗತ್ತೆ. ಸೊ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನಾನು ಸ್ವಲ್ಪ ಬಿಸಿ ಇದ್ದೀನಿ, ಪ್ಲೀಸ್ 1-2-3 ದಿನ ಎಕ್ಸ್ಕ್ಯೂಸ್ ಕೊಡಿ ಅಂತ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೆ. ಸೊ ಹಾಗಾಗಿ ಅವ್ರು ಓಕೆ ಅಂತ ಹೇಳಿದ್ರು. ಯಾಕಂದ್ರೆ ನಂದು ವಾಟ್ಸಪ್ ನಂಬರ್ ವಾಟ್ಸಪ್ ಅಲ್ಲಿ ಎಲ್ಲಾನು
ಜಾಸ್ತಿ ಯಾರಿಗಾದ್ರೂ ಆಯಿಲ್ ಬೇಕಂದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ, ಅದಕ್ಕೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕಾಲ್ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ನೀವು ಕಾಲ್ ಮಾಡಿದಾಗ ಇಲ್ಲೇನೋ ಕೆಲಸ ಮಾಡ್ತಿರ್ತೀವಿ, ಬಾಯ್ಲ್ ಮಾಡ್ತಾ ಇರ್ತೀವಿ, ಅದನ್ನ ಬಿಟ್ಟು ಅಲ್ಲಿ ಬಂದು ನಮ್ಗೆ ಮಾತಾಡಕ್ಕಾಗಲ್ಲ. ವಾಟ್ಸಪ್ ಅಂದ್ರೆ ನೀವು ಯಾವಾಗ ಮೆಸೇಜ್ ಮಾಡಿರ್ತೀರಲ್ವಾ, ಅದನ್ನ ನಾನು ಯಾವಾಗ ಫ್ರೀ ಇರ್ತೀನಿ ಅವಾಗ ನೋಡ್ಬಿಟ್ಟು ನಾನು ರಿಪ್ಲೈ ಮಾಡ್ತೀನಿ. ನಿಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ಆರ್ಡರ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಇದು ಈ ವಿಡಿಯೋದಲ್ಲೇ ತೋರಿಸ್ಬೋದಿತ್ತು, ಯಾಕಂದ್ರೆ ಇದು 3.5 ಲೀಟರ್ ಆಯಿಲ್ಗೆ ಎಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಇಂಗ್ರೀಡಿಯೆಂಟ್ಸ್ ನ ಹಾಕಿ ಆಯಿಲ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇಷ್ಟುನ ನಾನು ನಿಮ್ಗೆ ತೋರಿಸಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅದಕ್ಕೆ ನಾನು ನಿಮ್ಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಒಂದು 200-300 ml ಆಗುವಷ್ಟು ಒಂದು ಆಯಿಲ್ ಮಾಡ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೆ ನಾನು ಕರ್ಬೇವು ಎಷ್ಟು ಹಾಕ್ತೀನಿ, ಮೆಂತ್ಯ ಎಷ್ಟು ಹಾಕ್ತೀನಿ, ಮತ್ತೆ ದಾಸವಾಳ, ಆಮೇಲೆ ಲಾವಂಚ ಬೇರಾಗ್ಬೋದು, ಮತ್ತೆ ಭೃಂಗರಾಜ, ಅದೆಲ್ಲಾನು ತುಂಬಾ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಅದೆಲ್ಲಾನು ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಬೇಕು ಅನ್ನೋದನ್ನ ನಾನು ನಿಮ್ ಜೊತೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಆಯಿಲ್ ಮಾಡ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ನೀವು ನನ್ನ ಹತ್ರನೇ ಆರ್ಡರ್ ಮಾಡ್ಕೋಬೇಕು ಅಂತ ಏನಿಲ್ಲ, ನಿಮ್ಮ ಮನೇಲೆ ಎಣ್ಣೆನ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಆತರ ಮಾಡಕ್ ಆಗದೇ ಇಲ್ಲ ಅನ್ನೋಂಥವ್ರು ಬೇಕಾದ್ರೆ ಆರ್ಡರ್ ಮಾಡಿ. ನೀವು ಅಮೌಂಟ್ ನ ಕಳ್ಸಿದ್ಮೇಲೆನೆ ನಾನು ನಿಮ್ದು ಆರ್ಡರ್ ಡಿಸ್ಪ್ಯಾಚ್ ಮಾಡಕ್ಕಾಗತ್ತೆ. ಯಾಕಂತಂದ್ರೆ ನಾವು ಪ್ರತಿಯೊಂದಕ್ಕೂ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಇವಾಗ ಆಯಿಲ್ಗಾಗ್ಬೋದು, ಇವಾಗ ನಮ್ ತೋಟದಲ್ಲೇ ಸಿಗುತ್ತಂದ್ರೆ ನಾವು ಅದು ಕೆಲಸ ಮಾಡ್ದೆ ಅಂತೂ ಬರೋದಿಲ್ಲ. ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಡ್ತೀನಿ. ಸೊ ನಿಮ್ಗೆ ಬೇಕಂತಂದ್ರೆ ಆರ್ಡರ್ ಮಾಡ್ಕೋಬಹುದು. ಅದಾದ್ಮೇಲೆ ನೀವು ವಾಟ್ಸಪ್ ಅಲ್ಲೇ ಮೆಸೇಜ್ ಮಾಡಿ, ಆದಷ್ಟು ವಾಟ್ಸಪ್ ಅಲ್ಲೇ ಮೆಸೇಜ್ ಮಾಡಿ. ದಯವಿಟ್ಟು ಯಾರು ಜಾಸ್ತಿ ಕಾಲ್ ಮಾಡಕ್ ಹೋಗ್ಬೇಡಿ. ನಿಮಗೆ ನಂಬಿಕೆ ಇದ್ರೆ ಮಾತ್ರ ನೀವು ಆರ್ಡರ್ ಮಾಡ್ಕೊಳ್ಳಿ. ನೀವು ಆರ್ಡರ್ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲೂ ಕೂಡ ಎಲ್ಲಾನು ಇಂಗ್ರೀಡಿಯೆಂಟ್ ಸಿಗುತ್ತೆ ನಿಮ್ಗೆ. ನೀವೇನೆ ಎಲ್ಲಾನು ಮನೇಲೇನೆ ಎಣ್ಣೆ ಮಾಡ್ಕೊಂಡು ಕೂಡ ಯೂಸ್ ಮಾಡಿ, ನಿಮ್ಗೆ ಅನುಕೂಲ ಇದ್ರೆ. ಇಲ್ಲ ಮಾಡಕ್ಕೆ ಆಗದೇ ಇಲ್ಲ ಅನ್ನೋಂಥವ್ರು ಇಲ್ಲಿ ಆರ್ಡರ್ ಮಾಡ್ಕೋಬಹುದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ವಾಟ್ಸಪ್ ಮಾಡಿ, ನಾನು ಫ್ರೀ ಇದ್ದಾಗ ರಿಪ್ಲೈ ಮಾಡ್ತೀನಿ. ಅದಾದ್ಮೇಲೆ ನೀವು ಪೇಮೆಂಟ್ ಮಾಡಿದ್ಮೇಲೆನೆ ನಾನು ಡಿಸ್ಪ್ಯಾಚ್ ಮಾಡಕ್ಕಾಗೋದು. ಅದಕ್ಕಿಂತ ಮುಂಚೆ ಯಾವುದೇ ಆರ್ಡರ್ಸ್ ನ ತಗೊಂಡ್ರು ನಿಮ್ ಪೇಮೆಂಟ್ ಆಗ್ದೇನೆ ನಾನು ಡಿಸ್ಪ್ಯಾಚ್ ಮಾಡಕ್ ಆಗೋದಿಲ್ಲ. ಸೊ ನಿಮ್ದು ಆರ್ಡರ್ ಕನ್ಫರ್ಮ್ ಆದ್ಮೇಲೆನೆ ನಾವು ಆಯಿಲ್, ಯಾಕಂದ್ರೆ ಇವಾಗ 25 ಆರ್ಡರ್ಸ್ ಇದೆ, ಒಬ್ಬೊಬ್ರು 2-2, 3-3 ಕೂಡ ಆರ್ಡರ್ ಮಾಡ್ಕೊಂಡಿದ್ದಾರೆ. ಸೊ ಇದ್ರಲ್ಲಿ ನಮ್ಗೆ ಒಂದು 100 ml ಕೂಡ ಆಯಿಲ್ ಉಳಿಯಲ್ಲ. ಯಾಕಂದ್ರೆ ನಾನು 3.5 ಲೀಟರ್ ಎಣ್ಣೆ ಹಾಕಿದೀನಿ ಅಂತಂದ್ರೆ 3.5 ಲೀಟರ್ನು ಕಂಪ್ಲೀಟ್ ಆಗಿ ನಮಗ್ ಬರಲ್ಲ. ಅದರಲ್ಲಿ ನಾವು ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬಾಯ್ಲ್ ಆಗುತ್ತೆ, ಆಮೇಲೆ ಪಾತ್ರೆಗೆ ಸ್ವಲ್ಪ ಅಂಟ್ಕೊಳ್ಳುತ್ತೆ. ನಮ್ದು ಅರೌಂಡ್ 200-250 ml ಅಷ್ಟು ಆಯಿಲ್ ವೇಸ್ಟ್ ಆಗೇ ಆಗುತ್ತೆ. ಮತ್ತೆ ಅದು ಸ್ವಲ್ಪ ತಳದಲ್ಲಿ ಉಳ್ಕೊಳ್ಳುತ್ತೆ. ನಾವು ಹಾಕ್ತಿವಲ್ಲ ಎಲೆಗಳ ಜೊತೆ ಎಲ್ಲ ತಳದಲ್ಲಿ ಉಳ್ಕೊಳ್ಳುತ್ತೆ. ಆ ಎಣ್ಣೆ ಎಲ್ಲ ನಾವು ತಗೊಳಕ್ಕೆ ಆಗಲ್ಲ. ಸೊ ಇದು 3.5 ಲೀಟರ್ಸ್ ಇದೆ ಅಂದ್ರೆ ನನ್ಗಿರೋ 25 ಆರ್ಡರ್ಸ್ಗೆ ಕಂಪ್ಲೀಟ್ ಮಾಡಕ್ ಆಗುತ್ತೆ. ಅದಾದ್ಮೇಲೆ ಉಳಿದ್ರೆ ಒಂದು 50 ml to 100 ml ಉಳ್ಕೋಬಹುದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಉಳ್ಕೊಳ್ಳೋದಿಲ್ಲ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನಾದ್ರೂ ಆಯಿಲ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ನಾನು ನಿಮ್ದು ಆರ್ಡರ್ ಕನ್ಫರ್ಮ್ ಆದ್ಮೇಲೆ ಆಯಿಲ್ ನ ಕಳಿಸ್ಕೊಡ್ತೀನಿ. ಅಟ್ಲೀಸ್ಟ್ 1 ದಿನ 2 ದಿನ ಡಿಲೇ ಆದ್ರೂ ಏನು ವರಿ ಮಾಡ್ಕೊಳ್ಳೋದು ಬೇಡ. ಸೊ ವಾಟ್ಸಪ್ ಅಲ್ಲಿ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಇರ್ತೀನಿ. ನಾನು ನಿಮ್ದು ಐಟಮ್ಸ್ ಎಲ್ಲಾನು ಡಿಸ್ಪ್ಯಾಚ್ ಮಾಡ್ತೀನಿ. ಆರ್ಡರ್ ಕನ್ಫರ್ಮ್ ಆದ್ರೆ ನನ್ಗೆ ಆಗೋದಿಲ್ಲ ಅಂತಂದ್ರೆ ನಾನು ನಿಮ್ಗೆ ಮುಂಚೆನೆ ಇನ್ಫಾರ್ಮ್ ಮಾಡ್ತೀನಿ, ನನ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಕಮೆಂಟ್ ಮಾಡಿ. ಸೊ ನಾನು ಅದಕ್ಕೂ ರಿಪ್ಲೈ ಮಾಡ್ತೇನೆ ಅಂತಾನೆ ಹೇಳ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.